ನಂಗೆ ದೊಡ್ಡ ಚಾಲೆಂಜ್ ಆಗಿದ್ದು ಅಕ್ಕು ಪಾತ್ರ. ಆವಾಗ ಅಕ್ಕು ಪಾತ್ರ ಏನಾಗ್ತಿತ್ತು ಅಂದರೆ ಒಂಥರ ತಂತಿ ಮೇಲೆ ನಡೆದ ಹಾಗೆ. ನಾಟಕ ನಾವು ಅಕ್ಕುನೇ ಮೇಜರ್ ಆಗಿ ತೊಗೊಂಡಿದ್ದೆ, ಅಕ್ಕು ಅಂತಾನೆ ನಾಟಕದ ಹೆಸರು ಕೂಡ. ಅದು ಬಿದ್ದೋದ್ರೆ ಏನು ಮಾಡೋದು ಅನ್ನೋ ಕೊನೆಯಲ್ಲಿ ನಾಟಕ ಮಾಡ್ಲೋ ಬೇಡವೋ 4 ದಿನಕ್ಕೆ ಮುಂಚೆ ಹಂಗೆ ಯೋಚನೆ ಬರ್ತಿತ್ತು ನನಗೆ. ನಾನು ಕತೆಗಳು ಬರ್ದಿದ್ದು ಇವತ್ತು ಸಾರ್ಥಕ ಆಯಿತು ಕಣೆ ಅಂತ ದೊಡ್ಡ ಮಾತು ಹೇಳಿಬಿಟ್ರು, ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು ಅವರು. ಆವತ್ತು ನಾನು ಸಾರ್ಥಕ ಅನ್ನಿಸ್ಬಿಡ್ತು. ತುಂಬ ಜನ ಹೇಳಿದ್ರು, ನೀವು ನಾಟಕಕ್ಕೇನೋ ಮಾಡಿಬಿಟ್ಟೆ, ಕಲಾವಿದರು ರಂಗಭೂಮಿಯವ್ರನ್ನ ಬೆಳೆಸ್ಬಿಟ್ಟೆ, ಸಿನಿಮಾಕ್ಕೆ ನೀನು ಬೇಡ, ರಂಗಭೂಮಿಯವ್ರನ್ನ ಅವಾಯ್ಡ್ ಮಾಡು. ಎಲ್ಲವೂ ಕ್ಯಾರೆಕ್ಟ್ರು, ಪ್ರತಿಯೊಂದು ಕ್ಯಾರೆಕ್ಟ್ರು ಕೂಡ ನಾನು ಅನುಭವಿಸೇ ಮಾಡೋದಲ್ಲಿ. ನಾಟಕವಾಗಿ ಕಟ್ಟುವಾಗ ನಿಮಗೆ ಆ ಪ್ರಾಥಮಿಕ ಹಂತದ ಅನುಭವ ಏನು? ಈಗ 3 ಕಥೆಯನ್ನು ಮರ್ಜ್ ಮಾಡಿದ್ರಿ, ಅದು ಮೊದಲ ಹಂತ. ಆಮೇಲೆ ಅದನ್ನು ದೃಶ್ಯ ರೂಪಕ್ಕೆ ತರಬೇಕು. ನಾಟಕದ ಚೌಕಟ್ಟು ಬೇರೆ, ಸಿನಿಮಾದ ಚೌಕಟ್ಟು ಬೇರೆ. ಈಗ ನಾಟಕವನ್ನು ಯಾವ ರೀತಿ, ಅದರ ಪ್ರಥಮ ಪ್ರದರ್ಶನ ಅಥವಾ ಆ ಪ್ರದರ್ಶನದ ನಿಮ್ಮನ್ನೇ ನೀವು ನೋಡ್ಕೊಳ್ಳುವಂಥ ಹೇಗೆ ಆ ಅನುಭವ ಹೇಗಿತ್ತು? ನಾಟಕ ನಾನು ಬರೀ ಅಕ್ಕು ಕತೆ ಕೂಡ ಓದಿರಲಿಲ್ಲ, ಬರೀ ಆ ಕತೆ ಒಂದು ವಿಮರ್ಶೆ ಓದಿ ಆ ಕತೆನ ನಾಟಕ ಮಾಡಬೇಕು ಅನಿಸಿತ್ತು. ಸೊ ಅನ್ನಿಸ್ತಾ ಅದೊಂದೇ ಮಾಡೋಕ್ಕಾಗಲ್ಲ, ಹೇಗೆ ಮಾಡ್ಬೋದು, ಅಕ್ಕುಗೆ ಹಿಂದೆ ಮುಂದೆ ತರಲ್ಲ ಅಂದಾಗ ಯಾಕೋ ಹಾಳು ಮಾಡ್ತೀನಿ ಅನ್ನಿಸ್ತು. ಆವಾಗ ಅವ್ರ ಸಂಕಲನ ಓದುವಾಗ ಇನ್ನೆರಡು ಕತೆಗಳು ನನಗೆ, ಅಕ್ಕು ಒಂದು ದೊಡ್ಡ ಮನೇಲಿ ಇರ್ತಾಳೆ, ಆ ದೊಡ್ಡ ಮನೆ ಯಾಕೆ ನಮ್ಮ ಈ ಪುಟ್ಟಮತ್ತೆ ವಾಸವಾಗಿದ್ದ ಮನೆ ಆಗಬಾರ್ದು ಅನ್ನಿಸ್ತು. ಸೊ ಆ ಪುಟ್ಟಮತ್ತೆ ಮೊಮ್ಮಗಳು ಕಥೆಯಲ್ಲಿ ಇದ್ದಂಥವಳು ಅಮ್ಮಚ್ಚಿನ ಯಾಕೆ ಮಾಡಬಾರ್ದು ಅಂತ ಹೀಗೆ ಒಂದು ಯೋಚನೆ ಮಾಡಿದೆ. ಸೊ ವೈದೇಹಿ ಮೇಡಮ್ನ ಇನ್ನೂ ಪರಿಚಯ ಇರಲಿಲ್ಲ, ನಮ್ಮ ಗೀತಾ ಸರತ್ಕಲ್ ಅವ್ರ ಜೊತೇಲಿ ಹೋಗಿ ಮೀಟ್ ಮಾಡಿದೆ. ಖುಷಿಯಾಗಿ ಒಪ್ಕೊಂಡ್ರು. ಆದರೆ ಒಂದು ಕಂಡೀಷನು, ನನ್ನ ನಾಟಕಕ್ಕೆ ಕರಿಬಾರ್ದು. ಯಾಕೆ ಅಂದರೆ ಯಾವಾಗಲೂ ನೀವೇನೋ ಮಾಡ್ತೀರಾ, ನಮ್ಗೆ ಇಷ್ಟ ಆಗುತ್ತೋ ಬಿಡುತ್ತೋ, ನಾನೇನೋ ಹೇಳೋದು ಇಲ್ಲ, ನೀವು ಮಾಡು, ಬಟ್ ಇನ್ನೊಂದು ಕಂಡೀಷನ್ ಅಂದರೆ ಕುಂದ ಕನ್ನಡನ ಅಥೆಂಟಿಕ್ಕಾಗಿ ಬಳಸಬೇಕು ಅಂದರು. 2 ಕಂಡೀಷನ್ನು ಒಪ್ಕೊಂಡೆ. ಅದರ ಸಂಭಾಷಣೆ ಹಾಗಾದ್ರೆ ನೀವೇ ಬರ್ಕೊಡಿ ಮೇಡಮ್ ಅಂದೆ. ಸಂಭಾಷಣೆ ಬರ್ಕೊಟ್ಟಿದ್ದು ಅಲ್ಲದೆ ಅದನ್ನು ಆಡಿಯೋ ರೆಕಾರ್ಡ್ ಮಾಡಿ ಕೊಟ್ಟಿದ್ರು ಅವರು, ಅಥೆಂಟಿಸಿಟಿ ಬೇಕು ಅಂತ. ಸೊ ಅದನ್ನೆಲ್ಲ ಇಟ್ಕೊಂಡು ನಾಟಕ ರೂಪ ತರಲಿಕ್ಕೆ ಪ್ರಯತ್ನ ಮಾಡಿದೆ. ನನಗೆ 2 ದೊಡ್ಡ ಚಾಲೆಂಜ್ ಇತ್ತು. ಒಂದು, ಇದು ಏನು ಹೇಳ್ತೀವಿ, ಸ್ಟೈಲೈಸ್ಡ್ ನಾಟಕಗಳಾದರೆ ಮಾಡಿಬಿಡ್ಬೋದು. ಇದು ಸ್ಟೈಲೈಸ್ಡ್ ಅಲ್ಲ, ರಿಯಲಿಸ್ಟಿಕ್ ನಾಟಕ ಮಾಡಿ ಗೆಲ್ಲೋದು ತುಂಬ ಕಷ್ಟ. ಯಾಕಂದರೆ ಆರ್ಟಿಸ್ಟು ಅಷ್ಟು ಇದಾಗಿರಬೇಕು. ಸೊ ಹಾಗೆ ಅದನ್ನು ಕಟ್ಕೊಡುವಾಗ ತುಂಬ ಚಾಲೆಂಜಿಂಗ್ ಆಗೇ ಇತ್ತು. ದೃಶ್ಯಗಳನ್ನ ಕಟ್ತಾ ಹೋದೆ. ನಂಗೆ ದೊಡ್ಡ ಚಾಲೆಂಜ್ ಆಗಿದ್ದು ಅಕ್ಕು ಪಾತ್ರ. ಆವಾಗ ಅಕ್ಕು ಪಾತ್ರ ಏನಾಗ್ತಿತ್ತು ಅಂದರೆ ಒಂಥರ ತಂತಿ ಮೇಲೆ ನಡೆದ ಹಾಗೆ. ಒಂಚೂರು ಈ ಕಡೆ ಬಂದರೆ ಅವಳು ಪೂರ್ತಿ ಓವರ್ ಹುಚ್ಚಿ ಥರ ಆಗ್ತಾಳೆ. ಹುಚ್ಚಿ ಅಲ್ಲ ಅವಳು, ಹಾಗಂತ ನಾರ್ಮಲ್ ಮಾಡಿದ್ರೆ ತುಂಬ ಸಹಜವೂ ಅಲ್ಲ. ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಇರುವಂಥ ಒಂದು ಮನಸ್ಥಿತಿ ಅವಳದ್ದು. ಅದನ್ನು ಹೇಗೆ ತರೋದು ಅಂತ ತುಂಬ ಒದ್ದಾಟಾಗಿ, ಇನ್ನೇನು ಶೋಗೆ 4 ದಿನ ಮುಂಚೆ ಅಕ್ಕು ಪಾತ್ರ ಯಶಸ್ವಿನಿ ಅಂತ ಮಾಡ್ತಿದ್ಲು. ನಾನು ಅವಳು ಮಾತಾಡ್ತಾ ಏನೋ ಸಿಗ್ತಾಲ್ಲ ಅನ್ನೋವಾಗ ಅವಳೊಂದಿನ ರಜಾ ಹಾಕಿದ್ಲು ರಿಹರ್ಸಲ್ ಟೈಮಲ್ಲಿ. ಆಗ ನಾನು ಅಲ್ಲಿ ಪಾತ್ರವಾಗಿ ಮಾಡಿದೆ. ಆಗ ನನಗೆ ದಕ್ಕಿದ್ದು ಹೀಗಿರಬೇಕು ಅಂತ ಅನಿಸ್ತು. ಆಮೇಲೆ ಅವಳು ನೆಕ್ಸ್ಟ್ ಡೇ ನಂತರ ನಾನು ಹೇಳಿದ ತಕ್ಷಣ ಹಿಡಿಯುವಂಥ ಕಲಾವಿದೆ ಅವಳು. ಡಿಸ್ಕಸ್ ಮಾಡಿ ಹೀಗಮ್ಮ ಹೀಗೆ ಬೇಕು ಹಿಡಿದ್ಲು. ಸೊ ಅದೇ ಒಂದು ದೊಡ್ಡ ಚಾಲೆಂಜ್ ಇತ್ತು. ಯಾಕಂದರೆ ಆ ಅಕ್ಕುನಲ್ಲಿ ನಾಟಕ ನಾವು ಅಕ್ಕುನೇ ಮೇಜರ್ ಆಗಿ ತೊಗೊಂಡಿದ್ದೆ, ಅಕ್ಕು ಅಂತಾನೆ ನಾಟಕದ ಹೆಸರು ಕೂಡ. ಅದು ಬಿದ್ದೋದ್ರೆ ಏನು ಮಾಡೋದು ಅನ್ನೋ ಕೊನೆಯಲ್ಲಿ ನಾಟಕ ಮಾಡ್ಲೋ ಬೇಡವೋ 4 ದಿನಕ್ಕೆ ಮುಂಚೆ ಹಂಗೆ ಯೋಚನೆ ಬರ್ತಿತ್ತು ನನಗೆ. ಆದರೆ ಮಾಡಿದಾಗ ಇವತ್ತಿಗೂ ಆ ಪ್ರೇಕ್ಷಕರು ಹೇಳೋದು ನೋಡಿದ್ರೆ ನನಗೆ ಮೈ ಜುಮ್ಮನತಿ. ಎಲ್ಲದಕ್ಕಿಂತ ವೈದೇಹಿ ಮೇಡಮ್ ಒಂದು ಮಾತು ಹೇಳಿದ್ರು. ಫಸ್ಟು ಅವ್ರು ಬರಲ್ಲ ಅಂದಿದ್ರು ನಾಟಕಕ್ಕೆ, ಆದರೆ 3ನೇ ಶೋ ಅವರೇ ಗೆಸ್ಟ್ ಆಗಿದ್ರು ಮುಂಬೈ ಶೋನಲ್ಲಿ. ಹಾಗಾಗಿ ನಾಟಕ ನೋಡಿ ಬಂದು ಗಟ್ಟಿ ಹಗ್ ಮಾಡಿ ನಾನು ಕತೆಗಳು ಬರ್ದಿದ್ದು ಇವತ್ತು ಸಾರ್ಥಕ ಆಯಿತು ಕಣೆ ಅಂತ ದೊಡ್ಡ ಮಾತು ಹೇಳಿಬಿಟ್ರು, ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು ಅವರು. ಆವತ್ತು ನಾನು ಸಾರ್ಥಕ ಅನ್ನಿಸ್ಬಿಡ್ತು. ಹಾಗೆ ಆ ಚಾಲೆಂಜಸ್ಸು ಇತ್ತು. ಬಟ್ ಎಲ್ಲ ಕಲಾವಿದರ ಏನು ಹೇಳ್ತೀವಿ ಅವ್ರ ಎಕ್ಸ್ಪೀರಿಯನ್ಸಸ್ಸು, ನಾವು ಇಡೀ ಎಲ್ಲವೂ ತಂಡನೇ, ನಾವು ಏನೇ ಕೆಲಸ ಮಾಡಿದ್ರು ಆ ತಂಡ ಕಟ್ಟೋದ್ರಿಂದ ಆ ನಾಟಕ ಸಕ್ಸಸ್ ಆಯಿತು ಅಂತ. ಈಗ ನಾಟಕದಿಂದ ಕೊನೆಗೆ ಸಿನಿಮಾಕ್ಕೆ ಬಂದ್ರಿ. ಆ ನಾಟಕದಿಂದ ಸಿನಿಮಾಕ್ಕೆ ಬಂದಾಗ ನೀವು ರಂಗಭೂಮಿಯ ಕೆಲವು ತಂತ್ರಗಳನ್ನು ಸಿನಿಮಾದಲ್ಲೂ ಅಳವಡಿಸ್ಕೊಂಡದ್ದನ್ನು ಗಮನಿಸಿದೆ ನಾನು. ಮುಖ್ಯವಾಗಿ ಅಕ್ಕು ಪಾತ್ರದ ಕೆಲವು ಒಂದು ಅಂದರೆ ಆ ಪಾತ್ರದ ಇಡೀ ಮಾನಸಿಕವಾದಂಥ ತೊಳಲಾಟದ ಆ ಭಾವದ ಹರಿವು ಇದೆಯಲ್ಲ, ಆ ಹರಿವನ್ನು ನೀವು ಪ್ರೇಕ್ಷಕರ ಎದೆಗೆ ಮುಟ್ಟಿಸುವಂಥ ಕೆಲವು ದೃಶ್ಯಗಳಲ್ಲಿ, ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ಗಿಂತ ಸ್ವಲ್ಪ ಮೊದಲು ಆ ಕಂಬದ ಹತ್ರ ಅವಳೊಂದು ಬಾಗ್ತಾಳೆ, ಇದು ಮಾಡ್ತಾಳೆ ಅಲ್ಲಿ. ಆದರೆ ಈ 2 ಟೆಕ್ನಿಕನ್ನು ಬಳಸಿದರೆ, ಸಿನಿಮ್ಯಾಟಿಕ್ಕು ಮತ್ತು ಇದನ್ನು. ಈ ಸಿನಿಮಾ ಮಾಡುವಾಗ ನಿಮಗೆ ಯಾವ ಚಾಲೆಂಜ್ ಇತ್ತು?
ಈ ನಾಟಕದಿಂದ ಸಿನಿಮಾಕ್ಕೆ ರೂಪಾಂತರಗೊಳ್ಳುವಾಗ ನಿಮಗೆ ಇದ್ದ ಚಾಲೆಂಜ್ ಏನು? ಅದು ಒಂಥರ ನನಗೆ ಲಿಮಿಟೇಷನ್ ಆಯಿತು ಮತ್ತು ಪ್ಲಸ್ ಆಯಿತು ಅಂತ ಹೇಳ್ಬೋದು ಸರ್. ಒಂದೇನೆಂದರೆ ಕೆಲವರು ಅದು ಆ ವಿಮರ್ಶೆ ಮಾಡಿದ್ದಾರೆ, ಸ್ವಲ್ಪ ನಾಟಕದ ಛಾಯೆ ತುಂಬ ಅಲ್ಲಲ್ಲಲ್ಲಿ ಅಂತ ಪೂರ್ಣ ಅಂತ ಅಂತಾರೆ. ಬಟ್ ಮತ್ತೆ ಅದು ಲಿಮಿಟೇಷನ್ ಅಥವಾ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಐ ಥಿಂಕ್ ನೀವು ಸಿನಿಮಾ ಬಹುಶಃ ಒಂದು ಗಟ್ಟಿಯ ಸಿನಿಮಾ ಆಗೋದು, ಒಂದು ಕೃತಿ ಮೌಲ್ಯವನ್ನು ನಾವು ಹುಡುಕಬೇಕು ಅಂತಾದರೆ ಸಿನಿಮಾದ ಒಳಗಡೆ ನೀವು ಆ ತಂತ್ರಗಳನ್ನು ಬಳಸ್ಕೊಂಡಾಗ ಮಾತ್ರ ಸಾಧ್ಯವೇನೋ ಅಂತ ಅನಿಸ್ತದೆ. ನಾನು ಇದನ್ನು ಭಾಷಾತೀತವಾಗಿ ಕೆಲವು ಪ್ಲೇಗಳನ್ನು ಅಥವಾ ಕೆಲವು ಸಿನಿಮಾಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. ಕನ್ನಡದ ಕಾಸರವಳ್ಳಿ ಅಂತ ಹಿಡಿದು ಈ ಥರದವರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. ಬಟ್ ಅಲ್ಲೆಲ್ಲ ಬಂದಂಥ ಆ ಒಂದು ಇಡೀ ಒಂದು ಹರಿವು ನಿಮ್ಮ ಪ್ರಥಮ ಸಿನಿಮಾದಲ್ಲಿ ಅದು ಗನಿ ಕಟ್ಟಿದೆ ಅಂತ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ, ಇದು ಪ್ರಥಮ ಸಿನಿಮಾ ಹೇಗೆ ಅಂತ ಒಪ್ಕೋಬೇಕು ಅಂತ. ಈಗ ಒಂದು 10 ಸಿನಿಮಾ 5 ಸಿನಿಮಾ ಆದಾಗ ನಾವು ಇಲ್ಲಿ ಪಕ್ವತೆಯನ್ನು ಕಾಣ್ತೇವೆ, ಆದರೆ ಪಕ್ವತೆಯ ತಲೆಗೆ ಹೊಡೆದಾಗಿದೆ ಅಂತ ಕೆಲವು ನಾನು ಆ ದೃಷ್ಟಿಯಲ್ಲಿ ಹೇಳಿದ್ದು. ಹೇಳಿ. ಅದೇ ಅದು ರಂಗಭೂಮಿಯ ಹಿನ್ನೆಲೆನೇ ಸರ್, ಖಂಡಿತ. ಅದನ್ನ ನೀವು ಹೇಳ್ದಂಗೆ ಅವ್ರು ಯಾರೋ ಅದನ್ನ ಲಿಮಿಟೇಷನ್ ಅಂತ ಹೇಳಿದ್ರೆ ನನಗೆ ಅದು ಲಿಮಿಟೇಷನ್ ಅಂತ ಅನಿಸ್ಲಿಲ್ಲ. ನೀವು ಹೇಳ್ದಂಗೆ ಕಾಸರವಳ್ಳಿಯ ಸಿನಿಮಾಗಳು ನಾನು ಗಮನಿಸಿದ್ದೀನಿ, ಆ ಥರ ಲೆಂತಿ ಶಾರ್ಟ್ಸ್ಗಳೇನು ಇಡ್ತೀವಿ ಅದು ಕೆಲವೊಂದು ಅದ್ರದ್ದು ಬ್ಯೂಟಿ ಅಂತ ನಾನು ಅನ್ಕೋತೀನಿ. ಎಲ್ಲವೂ ಕಟ್ ಮಾಡ್ತಾ ಹೇಳೋ ಅವಶ್ಯಕತೆ ಇಲ್ಲ. ಸೊ ಅದು ಆ ಬ್ಯೂಟಿ ಅಂತ ಅನ್ಕೋತೀನಿ. ಮತ್ತು ಇನ್ನೊಂದ್ಸಲ ಈ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಆರ್ಟಿಸ್ಟ್ಗೆ ಆ ಪ್ರಾಬ್ಲಮ್ ಇರುತ್ತೆ, ಲೆಂತಿ ಶಾರ್ಟ್ ಇಟ್ಟರೆ ಮಾಡೋಕ್ಕೆ ಬರಲ್ಲ. ಬಟ್ ನಮ್ಮ ಕಲಾವಿದರು ಇಡೀ ಸಿನಿಮಾನೇ ಬೇಕಾದ್ರೆ ಒಟ್ಟಿಗೆ ಮಾಡೋಷ್ಟು ಶಕ್ತಿ ಇರೋಂಥವ್ರು. ಅಂಥ ಶಕ್ತಿ ಇರುವಾಗ ಅದನ್ನು ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡ್ರೆ ಹೆಲ್ಪ್ ಆಗ್ತಿತ್ತು. ಮತ್ತು ನಮ್ಮ DOP ಕೂಡ ಅಷ್ಟು ಅದ್ಭುತವಾಗಿ ನಾನೊಂದು ಸೀನ್ ಕಟ್ಕೊಟ್ರೆ ನಾವು ನೀಟಾಗಿ ಅವ್ರು ಅದಕ್ಕೆ ಏನು ಬೇಕು ಇಡೀ ಸೀನನ್ನು ಒಟ್ಟಿಗೆ ರೆಕಾರ್ಡ್ ಮಾಡೋಷ್ಟು ಕೆಪಾಸಿಟಿ ಇರೋಂಥ DOP ನಮಗೆ. ಹಾಗಾಗಿ ಅದನ್ನು ನಾವು ಬಳಸ್ಕೊಂಡ್ವಿ ಅಂತ ಹೇಳ್ಬೋದು. ಸೊ ನನಗೆ ಆ ನಾಟಕದ ಹಿನ್ನೆಲೆ ಡೆಫಿನೆಟ್ಲಿ ಹೆಲ್ಪೇ ಆಯಿತು ಎರಡು ದೃಷ್ಟಿಲಿ. ಒಂದು ಚಾಲೆಂಜ್ ಏನಿತ್ತಂದರೆ, ತುಂಬ ಜನ ಹೇಳಿದ್ರು ನೀವು ಸಿನಿಮಾಕ್ಕೇನೋ ಮಾಡಿಬಿಡಿ, ನಾಟಕಕ್ಕೇನೋ ಮಾಡಿಬಿಟ್ಟೆ, ಕಲಾವಿದರು ರಂಗಭೂಮಿಯವ್ರನ್ನ ಬೆಳೆಸ್ಬಿಟ್ಟೆ, ಸಿನಿಮಾಕ್ಕೆ ನೀನು ಬೇಡ ರಂಗಭೂಮಿಯವ್ರನ್ನ ಅವಾಯ್ಡ್ ಮಾಡು. ಏನಕ್ಕೆ ನಾನಂದೆ, ಕಲಾವಿದರು ಅಂದಮೇಲೆ ಅವ್ರು ಕಲಾವಿದರು, ನಾವು ಯಾಕೆ ಅದನ್ನು ರಂಗಭೂಮಿ ಸಿನಿಮಾ ಮತ್ತೊಂದು ಅಂತ ನಾವು ಹೆಂಗೆ ಡಿವೈಡ್ ಮಾಡ್ತೀವಿ? ಸೊ ಹಾಗಾಗಿ ನನ್ನ ಫೇಲ್ಯೂರ್ ಅದು. ನಾನು ಬಹುಶಃ ಅವ್ರನ್ನ ಬಳಸಕ್ಕೆ ಬರಲಿಲ್ಲ ಕ್ಯಾಮ್ರಾ ಮುಂದೆ ಅಂದರೆ ಅದು ಡೈರೆಕ್ಟರ್ ಫೇಲ್ಯೂರ್, ಆ್ಯಕ್ಟರ್ ಫೇಲ್ಯೂರ್ ಅಲ್ಲ ಅದು. ಹಾಗಾಗಿ ನಾನು ಚಾಲೆಂಜಿಂಗ್ ಆಗಿ ತೊಗೊಂಡು ಇಲ್ಲ ಅವ್ರನ್ನೇ ನಾನು ಬಳಸ್ಕೋತೀನಿ. ಒಂದು ವಾರದ ಮಟ್ಟಿಗೆ ಸುಮ್ಮನೆ ಕ್ಯಾಮ್ರಾ ಇಟ್ಟು ನೀವು ನಾಟಕದಲ್ಲಿ ಏನು ಮಾಡ್ತಿದ್ರಿ, ಸೊ ಇಲ್ಲಿ ಎಷ್ಟು ಮಟ್ಟಿಗೆ ನೀವು ಪರ್ಫಾರ್ಮ್, ಯಾಕಂದರೆ ಅದು ಸಹಜ ನಾಟಕದಲ್ಲಿ ನಾವು ಒಂದು 50-60 ರೋಗಳು ತಲುಪುವಾಗ ಗೊತ್ತಿಲ್ಲದೆಯೋ ನಾವು ಜೋರಾಗಿ ಮಾತಾಡೋದಿರುತ್ತೆ ಮತ್ತು ಎಕ್ಸ್ಪ್ರೆಷನ್ ಜಾಸ್ತಿ ಕೊಡೋದಿರುತ್ತೆ. ಸೊ ಕ್ಯಾಮ್ರಾಗಾದರೆ ಏನು ಮಾಡಬೇಕು, ಈ ಒಂದು ಟೆಕ್ನಿಕ್ಗಳನ್ನ ನಾವು ಒಟ್ಟಿಗೆ ಕೂತ್ಕೊಂಡು ನಾವು ಕಲಾಕ್ಷೇತ್ರ ಶೆಡ್ ಬುಕ್ ಮಾಡಿ 1 ವಾರ ಟ್ರೈನಿಂಗ್ ಮಾಡಿದ್ವಿ ಎಲ್ಲ ಕೂತ್ಕೊಂಡು. ಅದು ಹೆಲ್ಪ್ ಆಯಿತು. ಆದರೆ ಎಲ್ಲರೂ ನನಗೆ 99 ಭಾಗ ನನಗೆ ವಿಮರ್ಶೆ ಬಂದಿದ್ದು ಅದ್ಭುತವಾದ ಪರ್ಫಾರ್ಮೆನ್ಸ್, ಎಲ್ಲರದ್ದು ಪರ್ಫಾರ್ಮೆನ್ಸೇ ಗೆದ್ದಿರೋದು ಇಡೀ ಸಿನಿಮಾದಲ್ಲಿ ಅಂತ. ಹಾಗಾಗಿ ನನಗೆ ಆ ನಾಟಕದ ಹಿನ್ನೆಲೆ ಇನ್ನೂ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು. ಈಗ ಅಲ್ಲಿ ಎಲ್ಲರೂ ರಂಗಭೂಮಿಯವರೇ ಎಕ್ಸೆಪ್ಟ್ ರಾಜ್ ಬಿ ಶೆಟ್ಟಿ ಒಬ್ಬರು ಬಿಟ್ಟು ಇನ್ನೆಲ್ಲರೂ ರಂಗಭೂಮಿಯವರೇ. ರಾಜ್ ಶೆಟ್ಟಿಯವ್ರನ್ನ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ರಾಜ್ ಶೆಟ್ಟಿಯವ್ರ ಕ್ಯಾರೆಕ್ಟರ್ ಮಾಡ್ತಿದ್ದಿದ್ದು ನಮ್ಮ ಥಿಯೇಟ್ರಲ್ಲಿ ರಾಜೇಶ್ ಕಶ್ಯಪ್ ಅಂತ. ಅವರು ಆ ಕ್ಯಾರೆಕ್ಟರ್ಗೆ ನಾಟಕದಲ್ಲಿ ಪಾಪ ತೂಗ್ಸರ್, ಬಟ್ ಬೇಸಿಕಲಿ ಅವರು ಆ ಕ್ಯಾರೆಕ್ಟರ್ಗೆ ಒಗ್ಗುತ್ತಾ ಇರಲಿಲ್ಲ ಪಾಪ. ಅವ್ರು ಕಷ್ಟಪಟ್ಟು ಅದನ್ನು ಪರ್ಫಾರ್ಮ್ ಮಾಡ್ತಿದ್ರು. ಅವ್ರ ಅಮ್ಮಚ್ಚಿನಲ್ಲಿ ಕೂಡ ಮಾಡಿದ್ದಾರೆ, ಪುಟ್ಟ ಮತ್ತೆ ಅಪ್ಪನಾಗಿ ಅವಳ ಬಾವಿಗೆ ತಳ್ತಾರಲ್ಲ ಆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಆವಾಗ ನನಗೆ ಈ ಕ್ಯಾರೆಕ್ಟರ್ಗೆ ಇನ್ಯಾರೋ ಸ್ವಲ್ಪ ಸ್ಟ್ರಾಂಗ್ ಕ್ಯಾರೆಕ್ಟರ್ ಬೇಕು ಅಂತ ಅನ್ಸುವಾಗ ಆಗಷ್ಟೇ ಒಂದು ಮೊಟ್ಟೆ ಕತೆ ರಿಲೀಸ್ ಆಗಿತ್ತು. ಆ ಒಂದು ಮೊಟ್ಟೆ ಕತೆ ನೋಡಿದಾಗ ನನಗೆ ನಿಜವಾಗ್ಲೂ ಆ ಇಡೀ ಸಿನಿಮಾನೇ ಎಷ್ಟು ಸಲ ನೋಡಿದಿನೋ ಗೊತ್ತಿಲ್ಲ, ಆದರೆ ಅದರಲ್ಲಿ ಅವರ ಡೈರೆಕ್ಷನ್ನು ಎಲ್ಲವೂ ಅದ್ಭುತ. ಆದರೆ ಎಲ್ಲದಕ್ಕಿಂತ ನನಗೆ ಕಾಣಿಸಿದ್ದು ಒಂದು ಅದ್ಭುತವಾದ ನಟ. ಹೌದೌದು, ಆ ಸಹಜವಾಗಿ ಅವರು ಆ ಸಿಟ್ಟನ್ನು ಎಷ್ಟು ನ್ಯಾಚುರಲ್ ಆಗಿ ಫೀಲ್ ಮಾಡ್ತಿದ್ರು. ಆವಾಗ ನನಗನ್ನಿಸ್ತು ಇಲ್ಲ ಈ ಕ್ಯಾರೆಕ್ಟರ್ಗೆ ಅವರು ಪಕ್ಕಾ ಸೂಟ್ ಆಗ್ತಾರೆ ಅಂತ. ಹಾಗಾಗಿ ಕೇಳಿ ನಮ್ಮ ಅದೃಷ್ಟ ಅವರು ಒಪ್ಕೊಂಡು ಬಂದರು ಅದಕ್ಕೆ. ಹಾಗೆ ಅದು ಬಿಟ್ಟರೆ ಇನ್ನೆಲ್ಲ ನಾಟಕದವರೇ ಮಾಡಿದ್ರು. ಆ ಸಿನಿಮಾದಲ್ಲಿ ಭಾಷೆ ಮತ್ತು ಅಲ್ಲಿಯ ಪರಿಸರ, ಆಮೇಲೆ ಮುಖ್ಯವಾಗಿ ಕ್ಯಾಮರಾ ವರ್ಕು ಒಂದಕ್ಕೊಂದು ಸ್ಪರ್ಧಾತ್ಮಕವಾಗಿ ಕೆಲಸ ಮಾಡಿದೆ. ಅದು ನೀವು ಅದಕ್ಕೆ ಯಾವ ತಯಾರಿ ಮಾಡಿಕೊಂಡ್ರಿ, ಅಥವಾ ನಿಮ್ಮ ಮನಸ್ಸಿನೊಳಗೆ ಅದನ್ನೊಂದು, ಅಥವಾ ನೀವೇನಾದ್ರು ಚಿತ್ರ ರೂಪಕ್ಕೆ ತಂದ್ರೋ, ಕ್ಯಾನ್ವಾಸ್ ಮಾಡಿಕೊಂಡ್ರೋ, ಅಥವಾ ಹೇಗೆ ಅದು? ಯಾಕೆಂದರೆ ಅದನ್ನು ಒಂದು ದೃಶ್ಯಕಾವ್ಯ ಅಂತ ಕರಿತಿರೋ, ಅಥವಾ ಅದೊಂದು ಇಡೀ ಹಾಡುಗಳಂತೂ ಒಂದು ಅದ್ಭುತವಾದಂಥ ಕಥನ ಕಾವ್ಯ ಅದು. ಅದನ್ನು ನೋಡಿ ಬಹಳಷ್ಟು ನಿರ್ದೇಶಕರು ಅಥವಾ ಸೃಜನಾತ್ಮಕವಾದ ವ್ಯವಸಾಯದಲ್ಲಿದ್ದವರು ಅದನ್ನು ಪಠ್ಯವಾಗಿ ಗಮನಿಸ್ಬೋದು ಆ ಸಿನಿಮಾನ. ನೀವು ಎದುರಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನನ್ನ ಸಹಜವಾಗಿ ನನಗನ್ನಿಸಿದ್ದು ಅಲ್ಲಿಯ ನಿಮ್ಮ
ಆ ಹೊಳೆ ದಾಟುವಾಗ ಒಂದು ಹಾಡಿರ್ಬೋದು, ಆಮೇಲೆ ಎಲ್ಲ ಹಾಡುಗಳು ಅದಕ್ಕೆ ತಕ್ಕಾಗಿ ಆ ಸನ್ನಿವೇಶಕ್ಕೆ ತಕ್ಕಾಗಿ ಒದಗ್ತಾ ಬರ್ತವೆ. ಇದೆಲ್ಲ ಹೇಗೆ ಅದರ ಸರ್? ತಮಾಷೆ ಅಂದರೆ ಮೊದಲನೇದಾಗಿ ಹಾಡುಗಳನ್ನ ಬಳಸಿರೋದೇ ನಾವು ಅದಕ್ಕೆ. ಎಲ್ಲ ವೈದೇಹಿಯವರ ಹಾಡುಗಳು, ಆದರೆ ಅದು ಯಾವ ಹಾಡು ಸಿನಿಮಾಗೆ ಬರೆದಿದ್ದಲ್ಲ, ಎಲ್ಲವೂ ಅವರ ಹೂವು ಕಟ್ಟುವ ಕಾಯಕ ಅನ್ನೋ ಒಂದು ಸಂಕಲನ. ಅದು ಕೋಇನ್ಸಿಡೆಂಟ್ಲಿ ಪ್ರತಿಯೊಂದು ಸನ್ನಿವೇಶಕ್ಕೆ ಮ್ಯಾಚ್ ಆಯ್ತು. ಅದು ಆ ನಾಟಕಕ್ಕೂ ನಾವು ಬಳಸಿದ್ವಿ, ಸಿನಿಮಾಗೆ ಇನ್ನೊಂದು ಸ್ವಲ್ಪ ಮಾಡಿಫೈ ಮಾಡ್ಕೊಂಡ್ವಿ ಅದನ್ನು. ಹಾಗಾಗಿ ಆ ಸನ್ನಿವೇಶಕ್ಕೆ ಪೂರಕವಾಗಿ ಹಾಡುಗಳು ಬೇಕು ಅನ್ನೋದು ನನಗೆ ಆ ಕ್ಲಾರಿಟಿ ಇತ್ತು. ಕೆಲವೊಂದು ಸನ್ನಿವೇಶದ ಎಮೋಷನ್ಸ್ ಜೊತೆ ಹೋಗುತ್ತೆ, ಆದರೆ ಹೊಳೆ ಆಚೆಗೆ ಮಾತ್ರ ಅದು ಇಡೀ ಕಥೆಯ ಅಂದರೆ ಕಥೆಯಗಿಂತ ಹೊರಗೆ, ಅಂದರೆ ಅವಳ ಏನಿದೆ ಅವರಿಬ್ಬರು ಸಂಬಂಧವನ್ನ, ಹುಡುಗಿ ಮತ್ತೆ ಸೀತಾ ಮತ್ತೆ ಅವಳ ಸಂಬಂಧವನ್ನ ಕ್ಯಾರೆಕ್ಟರೈಸೇಷನ್ ಮಾಡುವಂಥದ್ದು. ಅದು ಯೋಚನೆ ಮಾಡಿದ್ನಲ್ಲ, ಆವಾಗ ನಾನು ನಮ್ಮ DOP ಜೊತೆ ಚರ್ಚೆ ಮಾಡಿದೆ. ಸರ್, ಈ ಥರದ್ದು ಇದೊಂದು ಸಾಂಗ್ ಇದೆ, ಇದನ್ನು ನಾನು ಸುಮ್ಮನೆ ರೆಫರೆನ್ಸ್ ಕೊಟ್ಟೆ, ನನಗೆ ಇದಿತ್ತಲ್ಲ ಚಿನ್ನ ಆಸೆ, ಆ ಥರ ಬರಬೇಕು ಸರ್ ಅಂತ ನಾನು DOPಗೆ ಹೇಳಿದ್ದೆ. ಸೊ ಅವರು ಆಯಿತು ಮೇಡಮ್ ಮಾಡೋಣ ಅಂದರು. ಸೊ ಅವರೊಂದು ಸಜೆಸ್ಟ್ ಮಾಡಿದ್ರು, ಏನಂದರೆ ನಾವು ಸಾಂಗ್ಗೆ ಅಂತ ಇಟ್ಕೊಳ್ಳೋದು ಬೇಡ ಮೇಡಮ್, ದಿನ ನಾವು 4-5 ಗಂಟೆಗೆ ಏನು ಎದ್ದೇಳ್ತೀವಿ, ಫಸ್ಟ್ ಹೋಗ್ತಿದ್ದಂಗೆ ಎಷ್ಟೆಷ್ಟಾಗುತ್ತೋ ಮಾಂಟೇಜಸ್ ತೊಗೊಳ್ತಾ ಹೋಗೋಣ, ಅದಕ್ಕೆ ಅಂತ ನಾವು ದಿನ ಇಡೋದು ಬೇಡ. ತುಂಬ ಒಳ್ಳೆ ಐಡಿಯಾ. ಸೊ ಎಲ್ಲರೂ ಕೂಡ ಬೆಳಗ್ಗೆ ಅಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ಸೂರ್ಯ ಹುಟ್ಟಕ್ಕೆ ಮುಂಚೆನೇ ಕ್ಯಾಮ್ರಾ ತೊಗೊಂಡು ನಡ್ಕೊಂಡು ಹೋಗ್ಬಿಡ್ತಿದ್ವಿ, ಕತ್ಲೆ ಇರುವಾಗನೇ ಹೋಗಿ ಎಲ್ಲವೂ ಮಾಂಟೇಜಸ್ಸು. ನಾನು ನಿರ್ದೇಶಕಿ ಜೊತೆಗೆ ಏನು ಹೇಳ್ತೀವಿ, ನೃತ್ಯ ನಿರ್ದೇಶನನೂ ನಾನೇ ಮಾಡಿದ್ದು ಅಂತ ಹೇಳ್ಬೋದು. ಅಂದರೆ ನನಗೆ ಸಣ್ಣೋಳಿರುವಾಗ ನಾನು ಏನು ಕಲ್ಪನೆ ಮಾಡಿ, ಒಂದು ಹೀರೋಯಿನ್ ಅಂದರೆ ಹೇಗೆಲ್ಲ ಫೀಲ್ ಮಾಡ್ಬೋದು, ಸೆರಗನ್ನು ಎಲ್ಲವೂ ನನ್ನ ಒಳಗಿನ ಆಸೆಗಳವೆಲ್ಲ, ಹೀಗೆ ಎಂಜಾಯ್ ಮಾಡಬೇಕು ಅಂತ ಅದನ್ನೆಲ್ಲ ನಾನು ಅದನ್ನು ಹೇಳ್ತಾ ಹೋದೆ, ಕಂಪೋಸ್ ಮಾಡ್ತಾ ಹೋದೆ. ನೀರಲ್ಲಿ ಹೇಗೆ ಆಡ್ಬೋದು, ಹಕ್ಕಿ ಜೊತೆ ಹೇಗೆ ಮಾಡೋದು, ಸೂರ್ಯ ಉದಯನ ಹೇಗೆ ಎಂಜಾಯ್ ಮಾಡ್ಬೋದು, ಇದನ್ನೆಲ್ಲ ಹೊಡೆದು ಹೋಗ್ತಾರಲ್ಲ. ಸೊ ಅಂಥದ್ದೆಲ್ಲ ನಾನು ಬೆಳಗ್ಗೆನೇ ಹೊರಟೋಗ್ಬಿಡ್ತಿದ್ವಿ. ಇದಕ್ಕೆ ಅಂತಲ್ಲ, ಏನೇನು ಸಿಗುತ್ತೋ ಶಾರ್ಟ್, ನನಗೇನು ಆ ಟೈಮಿಗೆ ಏನು ಕ್ರಿಯೇಟಿವ್ ಆಗಿ ನನಗೆ ಅನಿಸುತ್ತೆ ಅದನ್ನು ಮಾಡಿಸ್ತಾ ಇದ್ದೆ. ಹಾಗೆ ಮಾಡ್ತಾ ಎಲ್ಲೋ ಒಂದು ಸೈಕಲ್ ಸಿಕ್ತು ಅಂದ ತಕ್ಷಣ ತಗೊಂಬನ್ನಿ, ಆ ಪುಟ್ಟ ಹಂಗಾರೆ ಸೈಕಲ್ ಓಡಿಸ್ಲಿ, ಇವಳು ಅದನ್ನು ಹಿಂದೆ, ಹೀಗೆ ಎಲ್ಲವೂ ಅಲ್ಲಿ ಎಕ್ಸೆಪ್ಟ್ ಬೇರೆ ಇಡೀ ಸಿನಿಮಾ ನಂದು ಮನೆಯಲ್ಲೇ ರೆಡಿಯಾಗಿತ್ತು ಬಿಡಿ, ಕತೆ ಭಾಗಕ್ಕೆ ಬಂದರೆ. ಆದರೆ ಈ ಹಾಡು ಭಾಗಕ್ಕೆ ಬಂದಾಗ ಎಲ್ಲವೂ ಆಯಾ ದಿನ ಬೆಳಗ್ಗೆ ರೂಪುಗೊಳ್ತಾ ಇತ್ತು. ಶಾರ್ಟ್ಸ್ ಹೀಗೆ ಇರಬೇಕು, ಹೀಗೆ ಬರಬೇಕು, ಅಲ್ಲಿ ನೋಡ್ತಿದ್ದೆ, ಅಲ್ಲೇ ನಂಗೆ ಏನು ಅನ್ನಿಸ್ತೋ ಅದನ್ನು ಮಾಡ್ತಿದ್ದೆ. ಹಾಗೆ ಮಾಡಿ ಎಲ್ಲ ಸ್ಟಾಕ್ ಇಟ್ಕೊಂಡ್ವಿ. ಇನ್ನೊಂದು ತಮಾಷೆ ಏನಾಯ್ತಂದರೆ, ನಾವು ಆವಾಗ ಆ ಸಾಂಗನ್ನು ಹೊಳೆ ಆಚೆಗೆ ಫಾಸ್ಟ್ ಬೀಟಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ವಿ. ಬಟ್ ಇವ್ರು ಅದನ್ನು ಎಲ್ಲವೂ ಕೂಡ 24 ಫ್ರೇಮ್ಸಲ್ಲಿ ಒಂದು ಸ್ಲೋ ಮೋಷನ್ ಶಾರ್ಟ್ಗಳಲ್ಲಿ ತಗೊಂಡಿದ್ರು. ಇದನ್ನು ನಂಗೆ ತೋರಿಸ್ತಾ ಇದ್ರು. ಎಲ್ಲ ಆಗಿ ಇಲ್ಲಿಗೆ ಬಂದಾಗ ನನಗೆ DOP ಹೇಳಿದ್ರು, ಮೇಡಮ್ ಇದು ಫಾಸ್ಟ್ ಬಿಟ್ಟಿದೆ, ನಾವು ಹೀಗೆ ತೊಗೊಂಡಿದ್ವಿ, ಏನಾದ್ರು ಹಾಡನ್ನ ಚೇಂಜ್ ಮಾಡೋಕ್ಕಾಗತ್ತಾ ಅಂತ. ನಮ್ಮ ಪಂಡಿತ್ ಕಾಶಿನಾಥ್ ಪತ್ತರ್ ಅವರು ಹಾಡನ್ನು ನಿರ್ದೇಶನ ಮಾಡಿದವರು, ಅವ್ರದಕ್ಕೆ ಹೇಳಿದ್ವಿ, ರೆಫರೆನ್ಸ್ ತೋರಿಸಿದ್ವಿ ಅವರಿಗೆ, ಈ ಥರ ಶೂಟ್ ಮಾಡಿದ್ವಿ ಅಂತ. ಇಮ್ಮಿಡಿಯೇಟ್ ಸರ್, ವಿತಿನ್ 1 ಡೇನಲ್ಲಿ ಅದನ್ನು ರಾಗನೇ ಚೇಂಜ್ ಮಾಡಿ ಕೊಟ್ಟರು. ಅದಕ್ಕೆ ಕರೆಕ್ಟಾಗಿ ಸೂಟ್ ಆಯಿತು. ಮತ್ತು ಹೊಳೆಯಾಚೆ ಆ ಶಬ್ದ, ಆ ಕಾಯಿನ್ ಇದೆಯಲ್ಲ, ಅದು ಒನ್ ಆಫ್ ದ ಬ್ಯೂಟಿಫುಲ್. ಇದು ಅದಕ್ಕೆ ನೀವು ದೃಶ್ಯವನ್ನು ಜೋಡಿಸೋದು ಕೂಡ, ಈಗ ಅದು ಮಾಡಿದವರಿಗೆ ಎಷ್ಟು ಗೊತ್ತಿದೆಯೋ ನಂಗೆ ಗೊತ್ತಿಲ್ಲ, ಆದರೆ ಶಾಬ್ದಿಕವಾಗಿ ಒಂದು ಶೃಂಗವನ್ನು ತಲುಪಿದಂಥ ಒಂದು ಅಭಿವ್ಯಕ್ತಿಗೆ ಅದಕ್ಕೆ ದೃಶ್ಯದ ಜೋಡಣೆಯನ್ನು ಅದರ ಲೆವೆಲ್ಗೆ ತರೋದಿದೆಯಲ್ಲ, ಅದು ಬಹಳ ಚಾಲೆಂಜ್ ಅಂತ. ಅದು ಸಂಪೂರ್ಣವಾಗಿ ಸಿದ್ಧಿಸಿದೆ ಅಲ್ಲಿ ನಿಮ್ಮ ಸಿನಿಮಾದಲ್ಲಿ. ಸೊ ಆ ಇಡೀ ಸಿನಿಮಾದಲ್ಲಿ ನಿಮಗೆ ಬಹಳ ಇಷ್ಟವಾದಂಥ ಸನ್ನಿವೇಶ ಯಾವುದು? ಅಥವಾ ನೀವು ಸಿನಿಮಾ ಮಾಡಿ ಜನಗಳ ಮಧ್ಯೆ ಬಿಡುವ ಮೊದಲು ಈ ಹಂತದಲ್ಲಿ ಜನ ನನ್ನ ಸಿನಿಮಾಕ್ಕೆ ಕನೆಕ್ಟ್ ಆಗ್ತಾರೆ ಅಂತ ಅನ್ನಿಸಿದ ಅದು ಯಾವುದು? ತುಂಬ ನನಗೆ ಇವತ್ತಿಗೂ ನಾನೇ ಮಾಡಿದ ಸಿನಿಮಾ ಆದರೂ ಕೂಡ ನಾನು ಕಣ್ಣಲ್ಲಿ ನೀರು ಹಾಕುವಂಥ ಒಂದೇ ಒಂದು ಜಾಗ ಅಂತ ಹೇಳಿದ್ರೆ, ನೋಡಿ ಹೇಳೋವಾಗಲೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಪುಟ್ಟ ಮತ್ತೆ ಅವಳ ಅಮ್ಮಚ್ಚಿ ಹೊರಟ್ಬಿಡ್ತಾಳಲ್ಲ, ಮದುವೆ ಆಗಿ ಗಂಡನ ಜೊತೆ ಹೋಗುವಾಗ, ಮೂಟೆ ಹೊತ್ಕೊಂಡು ಹೋಗುವಾಗ ಪುಟ್ಟ ಮತ್ತೆ ಹೀಗೆ ನೋಡಿ ಟಾಟಾ ಮಾಡ್ತಾರೆ. ಅದು ಪಾಸ್ ಆಗತ್ತೆ, ಅಲ್ಲಿ ಟಾಟಾ ಮಾಡ್ತಾರಲ್ಲ, ಅದು ಇವತ್ತಿಗೂ ನಾನೇ ನೋಡಿದ್ರು ಕೂಡ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಸೊ ನನಗೆ ಅನ್ಸತ್ತೆ, ಎಂಥ ಗಟ್ಟಿ ಕಲ್ಲು ಹೃದಯದವರು ಕೂಡ ಆ ಟೈಮಲ್ಲಿ ಅದು ಅಮ್ಮಚ್ಚಿ ಜೊತೆ ಕನೆಕ್ಟ್ ಆಗ್ತಾರೆ, ಪುಟ್ಟ ಮತ್ತೆ ಜೊತೆ ಕನೆಕ್ಟ್ ಆಗ್ತಾರೆ ಅಂತ ನನಗನ್ಸುತ್ತೆ. ಆ ದೃಶ್ಯ ನನಗೆ ಯಾವಾಗಲೂ ಒಂದೊಂದ್ಸಲ ನೋಡಬೇಡ ಅಂತ ಅನ್ಕೋತಾ ಇರ್ತೀನಿ, ಬಟ್ ನೋಡಿ ಅದನ್ನು ಮತ್ತೆ ಅನುಭವಿಸ್ತಾ ಇರ್ತೀನಿ. ಹಾಗೆ ಎಲ್ಲವೂ ಇಷ್ಟ, ಆದರೆ ಆ ದೃಶ್ಯ ಜಾಸ್ತಿ ಇಷ್ಟ ಸರ್. ಒಬ್ಬ ಹೆಣ್ಮಗಳಾಗಿ ಆ ಕಾಲ ಧರ್ಮದ ಮತ್ತು ಕಾಲದ ಮಿತಿಯಲ್ಲಿ ರಚಿಸಲ್ಪಟ್ಟಂಥ ಕಥೆಯನ್ನು ನೀವು 23ನೇ ಇದು 2012 ಅಲ್ವಾ? 18 2018 ಆ 18ರ ಅವಧಿಯಲ್ಲಿ ಮಾಡ್ತಾ ಇದ್ದೀರಲ್ಲ.
ಒಬ್ಬ ಹೆಣ್ಮಗಳಾಗಿ ನೀವು ಅದನ್ನು ಮಾಡುವಾಗ ಮತ್ತು ಅದನ್ನು ನೋಡುವಾಗ ಇವತ್ತಿನ ಈ ಫಿಮಿನಿಸಮ್ ಅಥವಾ ಮಹಿಳಾ ಹೋರಾಟ ಅಥವಾ ಮಹಿಳೆಯರ ಒಟ್ಟು ಚಹರೆ ಎಷ್ಟು ಬದಲಾಗಿದೆ ಮತ್ತು ಏನು ಅನಿಸ್ತದೆ ನೀವು? ಸರ್, ವೈದೇಹಿ ಮೇಡಮ್ ಅವರು ಒಂದು ಮಾತು ಹೇಳ್ತಿರ್ತಾರೆ, ಅದು ಏನಂದರೆ, ಹೆಣ್ಣಿನ ದೌರ್ಜನ್ಯದ ರೂಪ ಬದಲಾಗಿದೆ ಹೊರತು ದೌರ್ಜನ್ಯ ಇನ್ನೂ ನಿಂತಿಲ್ಲ, ನೆಲೆಗಳು ಬದಲಾಗಿಲ್ಲ ಅಷ್ಟೇ, ಇನ್ನೂ ನಿಂತಿಲ್ಲ ಅಂತ. ನಾನು ಆ ಪುಟ್ಟಮ್ಮತ್ತೆ ಅಂತ ಕ್ಯಾರೆಕ್ಟರ್ನ ನೋಡಿ ಬೆಳೆದಂಥವಳು. ನಮ್ಮ ಅಮ್ಮನ ಸೋದರತ್ತೆ ಒಬ್ಬರು ಇದ್ದರು, ಅದೇ ಥರ ಇದ್ರು, ಯಾವುದೇ ಏನೇ ಫಂಕ್ಷನ್ ಅಂದರೂ ಅವ್ರು ಬರಬೇಕು. ಆದರೆ ಅವರನ್ನು ಮೇಯ್ನ್ ಇದರಲ್ಲಿ ಇಲ್ಲ. ಈಗ ಯಾವುದೋ ಒಂದು ದಿಬ್ಬಣ ಬಂತು ಅಂದರೆ ಒಳಗೆ ಕಳಿಸಿ ಅನ್ನೋರು. ಆದರೆ ಅದು ಇಡೀ ಬಂದಂಥವ್ರಿಗೆಲ್ಲ ಅಡುಗೆ ಮಾಡಿ ಬಡಿಸಿ ಹಾಕಬೇಕಾಗಿದ್ದವ್ರೆ, ಬಾಣಂತನ ಮಾಡಬೇಕಾಗಿದ್ದವ್ರೆ. ಆದರೆ ಮಗುಗೊಂದು ಶಾಸ್ತ್ರ ಮಾಡೋದು ಅವ್ರು ಒಳಗಿರೋಂಗಿಲ್ಲ. ಇದನ್ನು ನಾನು ನೋಡಿ ಬೆಳೆದದ್ದು ಆ ಪಾತ್ರವನ್ನು. ಹಾಗಾಗಿ ಅದನ್ನೆಲ್ಲ ನಾನು ಹೇಳಿದ್ರೆ ಹೀಗೆ ಅನುಭವಿಸ್ಬೇಕಂತಿಲ್ಲ, ಆದರೆ ಆ ಹೆಣ್ಣಿನ ನೋವಿನ ಅನುಭವ ನಾನೊಬ್ಬ ಹೆಣ್ಣಾಗಿ ನನಗೆ ಖಂಡಿತ ಗೊತ್ತಿದೆ. ಬೇರೆ ಬೇರೆ ರೀತಿಯಲ್ಲೂ ನಾನು ನೋಡಿದ್ದೀನಿ. ಹಾಗಾಗಿ ಪ್ರತಿಯೊಂದು ಕ್ಷಣದಲ್ಲೂ ಅದನ್ನು ನಾನು ಫೀಲ್ ಮಾಡ್ತಿರ್ತೀನಿ ಸರ್. ಅದು ಪ್ಲಸ್ ಅಂತಲೇ ಹೇಳ್ಬೋದು ಸರ್. ಅದು ಎಲ್ಲವೂ ಪ್ರತಿಯೊಂದು ಕ್ಯಾರೆಕ್ಟ್ರು ಕೂಡ ನಾನು ಅನುಭವಿಸೇ ಮಾಡೋದಲ್ಲಿ. ಒಬ್ಬ ನಟಿಯಾಗಿ ನನಗದು ಪ್ಲಸ್ ಅಂತ ಅನಿಸುತ್ತೆ. ಪ್ರತಿಯೊಂದು ಕ್ಯಾರೆಕ್ಟ್ರನ್ನು ನಾನು ಅನುಭವಿಸ್ತಾ ಇರ್ತೀನಿ ಅಲ್ಲಿ. ನಾನು ಯಾವಾಗಲೂ ಹೇಳ್ತೀನಿ, ನಾಟಕ ಆಗಲಿ ಸಿನಿಮಾ ಆಗಲಿ, ನೀವು ವಿಲನ್ ಪಾತ್ರ ಮಾಡ್ತಿದ್ರೆ ನಿಮಗದು ವಿಲನ್ ಅಲ್ಲ, ನೀವು ಅದನ್ನೇ ಹೀರೋ ಅಂತ ತಿಳ್ಕೊಬೇಕು, ಆಗಲೇ ಆ ಪಾತ್ರಕ್ಕೆ ನ್ಯಾಯ ಕೊಡೋದು ಅಂತ. ಸೊ ನಾನು ನಿರ್ದೇಶಕಿ ಆಗುವಾಗ ಏನೇ ಪಾತ್ರ ಮಾಡಿದ್ರು ಅದಕ್ಕೆ ನ್ಯಾಯ ಕೊಟ್ಟೇ ಮಾಡಬೇಕು ಅನ್ನೋದು ನನ್ನ ಇದು. ಹಾಗಾಗಿ ಆ ಥರ ಕೆಲಸ ಮಾಡ್ತಾ ಇರ್ತೀನಿ.